ಧರ್ಮವೆಂದರೆ ಯಾವುದು? ಒಳ್ಳೆಯವನಾಗಿರುವುದು, ಒಳ್ಳೆಯದನ್ನು ಮಾಡುವುದೇ ನಿಜವಾದ ಧರ್ಮ. ಧ್ವಜವನೆತ್ತಿ ಸಾರು ದೇವನೊಬ್ಬನೇ ಎಂದು ಸಾರಿದವರು ಮಹಾಯೋಗಿ ವೇಮನ. ಜೀವನದ ಮೌಲ್ಯಗಳು ಕುಸಿತ ಕಂಡಾಗಲೆಲ್ಲ ಸತ್ಪುರುಷರು, ಸಂತರು, ಯೋಗಿಗಳು ಜನಿಸಿ ಭಕ್ತಿ, ಜ್ಞಾನ ಮಾರ್ಗಗಳ ಮೂಲಕ ಜೀವನದ ಮೌಲ್ಯಗಳನ್ನು ಪ್ರತಿಪಾದಿಸಿ ಹಾಗೆ ಪ್ರತಿಷ್ಠೆ ಪಡಿಸುತ್ತಿದ್ದಾರೆ. ಅಂತವರಲ್ಲಿ ರಾಮಕೃಷ್ಣ ಪರಮಹಂಸರು, ರಾಮ, ಕೃಷ್ಣ, ಬುದ್ಧ, ಬಸವ, ಸ್ವಾಮಿ ವಿವೇಕಾನಂದರನ್ನ ಹೆಸರಿಸಬಹುದು. ಅವರು ಲೋಕ ಪೂಜ್ಯನೀಯರು. ಇಂತಹ ಮೇರು ಪಂಕ್ತಿಯಲ್ಲಿ ನಿಲ್ಲಬಹುದಾದಂತಹ ಮತ್ತೋರ್ವ ದಿವ್ಯ ಚೇತನ, ಶ್ರೇಷ್ಠ ದಾರ್ಶನಿಕ, ತತ್ವ ದರ್ಶಕ, ಸಮಾಜ ಸುಧಾರಕ, ದೇವಮಾನವ ಎಂದು ಹೆಸರು ಪಡೆದಂತಹವರೇ ಯೋಗಿ ವೇಮನ. ಕನ್ನಡದಲ್ಲಿ ಸರ್ವಜ್ಞರಿದ್ದಂತೆ ತಮಿಳಿನಲ್ಲಿ ತಿರುವಳ್ಳೂರಂತೆ ತೆಲುಗಿನಲ್ಲಿಯೂ ಸ್ವ ಅನುಭವದ ಮೂಲಕ ಸಾರ್ವಭೌಮರ ಯೋಗಿ ವೇಮನರು. ಇವರು ಇಹಲೌಕಿಕ ಮತ್ತು ಪರಲೌಕಿಕ ವಿಚಾರಗಳನ್ನ ಕುರಿತು ಜನರು ಆಡುವ ಭಾಷೆಯಲ್ಲಿಯೇ ತ್ರಿಕಾಲ ಬಾಧಿತವಾದಂತಹ ಸ್ವ ಅನುಭವದ ಸಾಹಿತ್ಯವನ್ನ ರಚಿಸಿದ್ದಾರೆ. ವೇಮನರ ಮಾತುಗಳು ಬರೀ ಮಾತುಗಳಾಗಿ ಉಳಿಯದೆ ವೇದಗಳೇ ಆಗಿವೆ. ಹಾಗಾಗಿನೇ ನಮ್ಮ ಜನರು ವೇಮನನನ್ನ ಕುರಿತು ವೇದ ತೀತನು ವೇಮನ ಕಾಣ, ವೇಮನ ಮಾತದು ವೇದ ಕಾಣ ಎಂದು ಹಾಡಿ ಹೊಗಳಿದ್ದಾರೆ. ಆಂಧ್ರ ಪ್ರದೇಶದಲ್ಲಿ ವೇಮನರ ಪದ್ಯಗಳನ್ನ ಓದದೇ ಇರತಕ್ಕಂತಹ ವಿದ್ಯಾರ್ಥಿಗಳೇ ಇಲ್ಲ ಎಂತಬಹುದು. ವಿದ್ಯಾರ್ಥಿಗಳೇಕೆ, ಅಕ್ಷರಸ್ಥರಕ್ಕೆ, ಅನಕ್ಷರಸ್ಥರೂ ಸಮೇತವಾಗಿ ವೇಮನನ ಪದ್ಯಗಳು ಕಂಠಸ್ಥವಾಗಿವೆ. ಇಂಥವರ ಪದ್ಯಗಳ ಪ್ರಮುಖವಾಗಿ ಅವರ ಪದ್ಯಗಳಲ್ಲಿ ನೋಡಬಹುದಾಗಿರತಕ್ಕಂಥದ್ದು ನೀತಿ, ಮೌಲ್ಯಗಳು, ಜೀವನ ಸತ್ಯಗಳನ್ನ ಹೇಳುತ್ತಾ ಧಾಂಬಿಕ ಆಚರಣೆಗಳು, ಮೂಢನಂಬಿಕೆಗಳನ್ನ ವಿರೋಧಿಸಿದಂತಹ ವೈಚಾರಿಕರು ಮಹಾಯೋಗಿ ವೇಮನ. ವೇಮನರ ಜನನ ಮತ್ತು ಜೀವನದ ಬಗ್ಗೆ ಅವರೇ ತಮ್ಮ ಪದ್ಯಗಳಲ್ಲಿ ಹೇಳಿಕೊಂಡಿರುವಂತಹ ರೀತಿಯಲ್ಲಿ ಅವರ ಜನನದ ಬಗ್ಗೆ ಈ ರೀತಿಯಾಗಿ ಹೇಳ್ತಾರೆ. ಊರು ಕೊಂಡವೀಡು ಉನಿಕಿ ಪಶ್ಚಿಮ ವೀಧಿ ಮೂಗ చింతపల్లి మొదటి ఇల్లు ఎడ్డిరెడ్డి కులము అదేమని చెప్పదు విశ్వదాభిరామ ವಿನುರವೇಮ. ಅಂದ್ರೆ ನಂದನ ನಾಮ ಸಂವತ್ಸರದ ಶುದ್ಧ ಪೌರ್ಣಮಿಯ ದಿನ ವಿಂಧ್ಯಾದ್ರಿ ಪರ್ವತದ ಮಧ್ಯದಲ್ಲಿ ಬರುವಂತಹ ಊರು ಕೊಂಡವೇಡು ಪ್ರಾಂತ್ಯದ ಪಶ್ಚಿಮಕ್ಕೆ ಇರುವಂತಹ ಮೂಗಚಿಂತಪಲ್ಲಿಯ ಮೊದಲ ಮನೆಯ ರೆಡ್ಡಿ ಕುಲದಲ್ಲಿ ಹುಟ್ಟಿದಂತವನು ತಾನು ಎಂಬುದಾಗಿ ಅವರಾಗಿಯೇ ಹೇಳಿಕೊಂಡಿದ್ದಾರೆ. ಇಂತಹ ವೇಮನ ವೇಷಶ್ರೀಯ ಸಹವಾಸದಲ್ಲಿ ತನ್ನಲ್ಲಿದ್ದಂತಹ ಎಲ್ಲ ಸಂಪತ್ತನ್ನ ಹಾಳು ಮಾಡಿ ತನ್ನವರಿಂದ ಹಾಗೂ ಬಂಧುಗಳಿಂದ ದೂಷಣೆಗೆ ಒಳಪಟ್ಟರು. ವೇಮನನ ಅತ್ತಿಗೆಯು ತನ್ನ ಮೈದುನನಾದಂತಹ ವೇಮನನ ಮನಸ್ಸನ್ನ ತಿದ್ದಿ ಸಫಲರಾಗಿ ಈ ಒಂದು ಒಳ್ಳೆಯ ಕಾರ್ಯಕ್ಕೆ ಅವರು ಅಣಿ ಮಾಡಿಟ್ಟರು. ವೇಮನನ ಮನಃಪರಿವರ್ತನೆ ಮಾಡಿದಂತಹ ಘಟನೆಗಳು ಈಗಲೂ ಆಂಧ್ರ ಪ್ರದೇಶದಲ್ಲಿ ಎಳೆ ಎಳೆಯಾಗಿ ಕಥೆಗಳಾಗಿ ಹೇಳಿಕೊಳ್ಳುತ್ತಿದ್ದಾರೆ. ದುಶ್ಚಟಗಳ ದಾಸನಾದಂತಹ ವೇಮನನು ವೇಶ್ಯಾಶ್ರೀಯ ಸಹವಾಸದಲ್ಲಿ ತನ್ನಲ್ಲಿದ್ದಂತ ಎಲ್ಲ ಸಂಪತ್ತನ್ನ ಕಳಿತಾನೆ. ಅತ್ತಿಗೆಯ ಮೂಗುತ್ತಿಯನ್ನು ಸಮೇತ ವೇಶ್ಯೆಯು ಕೇಳ್ತಾಳೆ. ಆಂಧ್ರ ಪ್ರದೇಶದಲ್ಲಿ ರೆಡ್ಡಿ ಕುಲದಲ್ಲಿ ಮೂಗುತ್ತಿಯನ್ನ ನೀಡುವುದಾದರೆ, ಮೂಗುತ್ತಿಯನ್ನ ತೆಗೆಯುವುದಾದರೆ ಅದು ಬಹಳ ಪವಿತ್ರವಾಗಿರುವಂತಹ ಮಂಗಳ ಸೂತ್ರದಷ್ಟೇ ಮೂಗುತ್ತಿ. ಇಂತಹ ಕರಾರಿಗೆ ಒಪ್ಪಿಕೊಂಡ ನಂತರ ಮೂಗುತ್ತಿಯನ್ನ ನೀಡ್ತಾಳೆ. ಆ ಕರಾರು ಏನೆಂದರೆ, ನೀನು ವೇಶ್ಯೆಗೆ ಈ ಒಂದು ಮೂಗುತ್ತಿಯನ್ನ ನೀಡಬೇಕಾದರೆ ವೇಶ್ಯೆಯು ನಗ್ನಳಾಗಿರಬೇಕು ಹಾಗೂ ಆ ನಿನ್ನ ಕೂತಿರುವಂತಹ ಮಂಚದ ಸುತ್ತಲೂ 3 ಸುತ್ತು ಬಂದು ತದನಂತರದಲ್ಲಿ ಬಾಗಿ ತನ್ನ 2 ಕಾಲುಗಳ ಮಧ್ಯದಲ್ಲಿ ಮೂಗುತಿಯನ್ನ ತನ್ನ ಕೈಯಿಂದ ತೆಗೆದುಕೊಳ್ಳಬೇಕೆಂದು ಕರಾರನ್ನ ನೀಡುತ್ತಾಳೆ. ಆ ಕರಾರನ್ನ ಒಪ್ಪಿಕೊಂಡು ವೇಮನನು ತನ್ನ ಅತ್ತಿಗೆಯ ಮೂಗುತಿಯನ್ನ ಪಡೆದು ಬರ್ತಾನೆ. ಅದೇ ರೀತಿಯಾಗಿ ಅತ್ತಿಗೆ ಹೇಳಿದಂತಹ ರೀತಿಯಲ್ಲಿಯೇ ತಾನು ಮಾಡ್ತಾನೆ. ವೇಮನ ತನ್ನ ಪ್ರೇಯಸಿಯ ನಗ್ನವಾದಂತಹ ಶರೀರವನ್ನ ಕಂಡೊಡನೆ ಅವನೊಳಗೆ ಭಯಂಕರವಾದಂತಹ ಜಿಗುಪ್ಸೆ, ಅಸಹ್ಯ ಭಾವನೆ ಆವರಿಸಿ ಒಡನೆಯೇ ಗಾಬರಿಗೊಂಡು ಕಣ್ಣನ್ನ ಮುಚ್ಚಿ ಈ ರೀತಿಯಾಗಿ ಹೇಳ್ತಾನೆ, ತಾಯಿಯ ಗರ್ಭದಿಂದ ತಾಂ ಬರುವ ಸಮಯದಿ
ಮೊದಲು ವಸ್ತ್ರಮಿಲ್ಲ ತುದಿಗೂಮಿಲ್ಲ, ನಡುವೆ ಬಟ್ಟೆ ಇಡುವುದೇಕೆಂದು ತಿಳಿಯಿರೇ ಮೂಢರ, ವಿಶ್ವಧಾಭಿರಾಮ ವಿನುರವೇಮ ಅಂತ ಹೇಳಿ ತಾನು ತತ್ವಜ್ಞಾನಿಯಾಗುತ್ತಾ ತಾನು ನಗ್ನವಾಗಿ ಅರೆಬಟ್ಟೆಯಲ್ಲಿ ಅಲ್ಲಿಂದ ವೈರಾಗಿಯಾಗಿ ಕಾಲ್ತೆಗೆದು ಹೊರಹೊರಟು ಮುಂದೆ ಸಾಧನೆಯನ್ನ ಮಾಡುತ್ತಾ ಮಹಾಯೋಗಿಯೇ ಆಗುತ್ತಾನೆ. ಅಭಿರಾಮರಿಂದ ಗುರುದೀಕ್ಷೆಯನ್ನ ಪಡೆದ ನಂತರ ತನ್ನ ಪದ್ಯಗಳನ್ನ ಬರೀಲಿಕ್ಕೆ ಪ್ರಾರಂಭ ಮಾಡ್ತಾನೆ. ತಾನು ಬರೆದಂತಹ ಅನೇಕ ಪದ್ಯಗಳು ಇಡೀ ಭಾರತದಾದ್ಯಂತ ಬಹಳ ಪ್ರಸಿದ್ಧತೆಯನ್ನ ಪಡೆದಿದ್ದಾರೆ. ಕೈವಾರ ತಾತಯ್ಯನವರು ಪದ್ಯಗಳನ್ನ ಕುರಿತು ಹೇಳುವಾಗ ವಾಲ್ಮೀಕಿ ಮತ್ತು ವ್ಯಾಸರು ಬಹಳ ಪ್ರಮುಖವಾಗಿ ಪಂಡಿತರ ಋಷಿಗಳಾದರೆ ವೇಮನರು ಪಾಮರ ಋಷಿಗಳು. ಯಾಕೆಂದರೆ ಇವರು ಬರೆದಂತಹ ಪದ್ಯಗಳ ಶೈಲಿ, ಬಳಸಿದ ಭಾಷೆಯು ಜನ ಸಾಮಾನ್ಯರಿಗೂ ಎಂತವರಿಗೂ ಅರ್ಥವಾಗುತ್ತೆ ಎನ್ನುವಂತಹ ರೀತಿಯಲ್ಲಿ ಹೇಳಿರ್ತಕ್ಕಂಥದ್ದು. ಅದರ ನಂತರ ಸರ್ ವಿಲಿಯಂ ಜೋನ್ಸ್ ತಮ್ಮ ಸಂಶೋಧನಾ ಗ್ರಂಥದಲ್ಲಿ ಭಾರತದ ಪ್ಲೋಟೋ ಎಂದೇ ಕರೆದಿರ್ತಕ್ಕಂಥದ್ದು ಅಶೋಕ್ಷಿ ಅಲ್ಲ, ಇವರ ಘನತೆಯನ್ನ ಹೆಚ್ಚಿಸಿದೆ. ವೇಮನ ತೆಲುಗಿನಲ್ಲಿ 4 ಸಾಲುಗಳ ಪದ್ಯಗಳನ್ನ ರಚನೆ ಮಾಡ್ತಾ ಇದ್ದಾರೆ. 19ನೇ ಶತಮಾನದಲ್ಲಿ ಬಳ್ಳಾರಿ, ಕಡಪ, ಆಂಧ್ರ ಪ್ರದೇಶದ ಎಲ್ಲಾ ಭಾಗ, ಮದ್ರಾಸಿನ ಪ್ರಾಂತ್ಯಗಳಲ್ಲಿ ಸುಮಾರು 2100ರಷ್ಟು ಪದ್ಯಗಳನ್ನ ಸಂಗ್ರಹಿಸಿದವಾಗಿ ಹೇಳಿಕೊಂಡಿದ್ದಾರೆ. ಅದರ ಭಾಷೆ, ಧರ್ಮ, ಜಾತಿಗಳು ಬೇರೆ ಬೇರೆಯಾದರೂ ಪರತತ್ವವು ಎಲ್ಲವೂ ಒಂದೇ ಅಂತ ಸಾರಿರ್ತಕ್ಕಂತಹ ಮಹಾನ್ ಘನತೆ ಈ ವ್ಯಕ್ತಿಗೆ ಸಲ್ಲುತ್ತೆ. ಇಲ್ಲಿ ವಿಗ್ರಹಾರಾಧನೆಯನ್ನ ಕುರಿತು ಖಂಡಿಸುತ್ತಾ ಶಿಲೆಯನ್ನು ತಂದು ಕೆತ್ತಿ ಕತ್ತಲ ಕೋಣೆಯಲ್ಲಿ ಇಟ್ಟು ಪೂಜಿಸುತ್ತಾರೆ, ಆದರೆ ಭಾವನೆಗಳಲ್ಲಿ ದೇವರನ್ನ ಕಾಣುವುದನ್ನ ಮರೆಯುತ್ತಿದ್ದಾರೆ ಎಂದಿದ್ದಾರೆ. ದೇವರು ಎಲ್ಲಿಯೂ ಇಲ್ಲ, ಎಲ್ಲರ ಮನಸ್ಸಿನಲ್ಲಿ ಅಡಗಿದ್ದಾರೆ ಎಂಬ ಆಂತರ್ಯವನ್ನ ಗುರುತು ಮಾಡಿದಂಥವರು ಮಹಾನ್ ಯೋಗಿ ವೇಮನರು. ವೇಮನರ ಪದ್ಯಗಳು ಕನ್ನಡ, ತಮಿಳು, ಮಲಯಾಳಂ, ಇಂಗ್ಲಿಷ್ ಮುಂತಾದ ಭಾಷೆಗಳಲ್ಲಿ ಅನುವಾದವಾಗಿವೆ. ಇವರು ಸಾಧಿಸಿದಂತಹ ಧರ್ಮ ಮಾನವತಾ ಧರ್ಮ. ಮಾನವತಾ ಧರ್ಮದ ಆಧಾರದ ಮೇಲೆ ಇವರು ತಮ್ಮ ಪದ್ಯಗಳನ್ನು ಬರೆದಿದ್ದಾರೆ. ವೇಮನರ ಧರ್ಮವೇ ಮಾನವತಾ ಧರ್ಮವಾಗಿದೆ. ಅತ್ಯಂತ ಉತ್ಕೃಷ್ಟವಾದ ನಿಲುವು, ವಿಶಾಲವಾದ ನೋಟ ವೇಮನರದು. ಉದಾರ ಚರಿತಾನಂ ವಸುದೈವಕ ಕುಟುಂಬಂ ಎಂಬಂತೆ ವಿಶ್ವ ಮಾನವತೆಯನ್ನ ಕುರಿತು ಚಿಂತಿಸಿ ವಿಶ್ವ ಸೋದರ ಭಾವದಿಂದ ಕನಸು ಕಂಡಿದ್ದಾರೆ. ದೇಶ, ಭಾಷೆ, ಮತ ಭೇದ ಸಂಕುಚಿತ ಆವರಣವನ್ನ ತೊರೆದು ವ್ಯಕ್ತಿತ್ವ ವೇಮನರದು. ವೇಮನರ ಭಕ್ತಿಯನ್ನ ಕುರಿತು ಒಂದು ಸಣ್ಣ ಘಟನೆಯನ್ನ ತಮ್ಮ ಮುಂದೆ ಇಡಲು ಪ್ರಯತ್ನಿಸುತ್ತೇನೆ. ಕ್ರಿಸ್ತ ಶಕ 1820ರಲ್ಲಿ ಮದ್ರಾಸ್ ಪ್ರಾಂತ್ಯವನ್ನ ಆಳ್ತಾ ಇದ್ದಂತಹ ಗವರ್ನರ್ ಆದಂತಹ ಸರ್ ಥಾಮಸ್ ಮನ್ರೋ ಅವರು ತೆರಿಗೆ ವಸೂಲಿಗಾಗಿ ಗಂಡಿಕೋಟೆ ಪ್ರದೇಶಕ್ಕೆ ಬರ್ತಾರೆ. ಬೆಳಗಿನ ಬಂದಂತಹ ಸಂದರ್ಭದಲ್ಲಿ ಆ ಗಂಡಿಕೋಟೆಯ ಪ್ರದೇಶದ ಪ್ರವೇಶ ದ್ವಾರವು ಮಹಾಕಿರಣಗಳಿಂದ ಕೂಡಿರುತ್ತದೆ. ಇದನ್ನು ಯಾಕೆ ಈ ರೀತಿಯಾಗಿದೆ ಎಂದು ಪರಿಶೀಲಿಸಲಾಗಿ ತನ್ನ ಸೈನಿಕರ ಮುಖಾಂತರ ತಿಳ್ಕೊಳ್ಳಲಾಗಿ ಅಲ್ಲಿ ಗಂಡಿ ವೀರಾಂಜನೇಯ ದೇವಾಲಯದ ಒಂದು ಪ್ರಭಾವಳಿ ಇರಬಹುದು ಅಂತ ತಿಳಿದು ಆ ಗಂಡಿ ಆಂಜನೇಯ ಸ್ವಾಮಿಯ ಒಂದು ಪ್ರತಿಷ್ಠಾಪನೆ ಜೀರ್ಣೋದ್ಧಾರವನ್ನ ನೆರವೇರಿಸ್ತಾರೆ. ಆದರೆ ತದನಂತರದಲ್ಲಿ ಗೊತ್ತಾಗುತ್ತೆ, ಗಂಡಿಗೆ ಹತ್ತಿರದಲ್ಲಿಯೇ ಇದ್ದಂತ ವೀರಣ್ಣಘಟ್ಟು ಹಳ್ಳಿಯಲ್ಲಿದ್ದಂತ ವೇಮನನ ಪೂಜೆಯಿಂದ ಈ ಕಿರಣಗಳ ಪ್ರಭಾವ ಬಂದಿದೆ. ಇವರ ಕೊನೆಯ ಭಾಗವಾಗಿ ಅವರ ಸಮಾಧಿಯನ್ನ ಕ್ರಿಸ್ತ ಶಕ 1889ರಲ್ಲಿ ಮಹಾಯೋಗಿ ವೇಮನ ಅನಂತಪುರ ಜಿಲ್ಲೆಯ ಗಂಡ್ಲಪೆಂಟು ಮಂಡಲದಲ್ಲಿರುವಂತಹ ಕಟಾರಪಲ್ಲಿಯಲ್ಲಿ ಜೀವ ಸಮಾಧಿ ಆಗ್ತಾರೆ ಅಂತಕ್ಕಂಥ ನಂಬಿಕೆ ಎಲ್ಲಾ ಜನರಲ್ಲಿದೆ. ಆದರೆ ಜೀವ ಸಮಾಧಿ ಆದ ನಂತರವೂ ಸಮೇತವಾಗಿ ಅನೇಕ ಭಾಗಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಅಂತ ಇದರಲ್ಲಿ ಕದಿರಿಯ ಬಳಿ ಇರುವಂತಹ ನಲ್ಲಚೆರುವು ಗ್ರಾಮದಲ್ಲಿ ಕಾಣಿಸಿಕೊಂಡು ಜನರಿಗೆ ಬೋಧನೆಗಳನ್ನ ನೀಡಿದ್ದಾರೆ ಎಂಬ ಪ್ರತೀತಿಯೂ ಇದೆ. ಹಾಗಾಗಿ ಅಲ್ಲೆಲ್ಲ ಭಾಗದಲ್ಲಿಯೂ ದೇವಾಲಯಗಳನ್ನ ನಿರ್ಮಿಸಲಾಗಿದೆ. ಕೊನೆಯದಾಗಿ ಇವರ ಬಗ್ಗೆ ವೇಮನರ ತತ್ವ ಸಂದೇಶಗಳು ಜ್ಞಾನ ಮತ್ತು ಜಾಗೃತಿ ಜನರಲ್ಲಿ ಮೂಡಿಸಬೇಕು. ಶಾಂತಿ, ಸಮತೆ, ಸೌಹಾರ್ದತೆಯನ್ನ ಪರಿಮಳ ಜನಮನದಲ್ಲಿ ಪಸರಿಸಬೇಕು ಎಂಬತಕ್ಕಂಥದ್ದೇ ಇವರ ಮುಖ್ಯವಾದ ಧ್ಯೇಯವಾಗಿದೆ ಅಂತ ಹೇಳುತ್ತಾ ಈ ಅವಕಾಶಕ್ಕಾಗಿ ನಮಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ವೇಮನ.